श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ಪ್ರಥಮಸ್ಕಂದ ದಶಮೋಧ್ಯಾಯದಲ್ಲಿ 51ನೇ ಶ್ಲೋಕ. ಸೂತ ಉವಾಚ ಕೃಷ್ಣ ಏವಂ ಭಗವತಿ ಮನೋವಾಕ್ ದೃಷ್ಟಿವೃತ್ತಿಭಿಃ ಆತ್ಮನ್ಯಾತ್ಮಾನಮಾವಿಶ್ಯ ಸೋಂತಶ್ವಾಸ ಉಪಾರಮತ್. ಭೀಷ್ಮಾಚಾರ್ಯರು ಕೃಷ್ಣನ ಅನೇಕ ಅನುಗ್ರಹ, ಕೃಷ್ಣ ಎಷ್ಟು ಅನುಗ್ರಹ ಮಾಡಿದ್ದಾನೆ ಅದು ಸಂಪೂರ್ಣ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರಿಂದಲೂ ಆಗೋದಿಲ್ಲ. ಆದರೂ ಯತ್ಕಿಂಚಿತ್ ಅವರೇನು ವರ್ಣನೆ ಮಾಡಿದ್ರು ಮರಣಕಾಲದಲ್ಲಿ ಆ ಥರ ಚಿಂತನೆ ಬರಬೇಕು ಅಂದರೆ ಸತತವಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದು ಏನೋ ಇದ್ದಕ್ಕಿದ್ದಾಗಿ ಬಂತು ಅಂತ ತಿಳ್ಕೊಂಡ್ಬಿಡಬಾರ್ದು. ಅದು ಅಷ್ಟು ಸತತವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಮಗೆ ದೇಹ ಬಿಡುವ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಬರುತ್ತದೆ. ಅದು ದೊಡ್ಡ ಯೋಗ. ಅದು ಆ ರೀತಿಯಾಗಿ ಮಾಡ್ತಾ ಪರಮಾತ್ಮನಲ್ಲಿ ಭಕ್ತಿಯನ್ನ ಪ್ರಾರ್ಥನೆ ಮಾಡಿದರು. ಮಾಡ್ತಾ ಆತ್ಮನ್ಯಾತ್ಮಾನಮಾವಿಶ್ಯ, ವ್ಯಾಪ್ತನಾದ ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಟವರಾಗಿ ಅಂತಶ್ವಾಸ ಉಪಾರಮತ್, ಕೊನೆ ಉಸಿರನ್ನ ಬಿಟ್ರು ಅಂದ್ರೆ ಶರೀರವನ್ನು ತ್ಯಾಗ ಮಾಡಿದರು. ಯೋಗಾಭ್ಯಾಸದಿಂದ ಶರೀರವನ್ನು ತ್ಯಾಗ ಮಾಡಿದರು ಅಂತ ಅರ್ಥ. ಸಂಪದ್ಯಮಾನಮಾಜ್ಞಾಯ ಭೀಷ್ಮಂ ಬ್ರಹ್ಮಣಿ ನಿಷ್ಕಲೆ ಸರ್ವೇ ಬಭೂವುಸ್ತೆ ತೂಷ್ಣೀಂ ವಯಾಂಸೀವ ದಿನಾತ್ಯಯೇ. ಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದರು ಭೀಷ್ಮಾಚಾರ್ಯರು. ಅದರಿಂದ ಅವರು ಶರೀರವನ್ನು ಹಾಗೆ ಬಿಟ್ರು. ಇದನ್ನ ತಿಳಿದು ಬ್ರಹ್ಮಣಿ ನಿಷ್ಕಲೆ ಸಂಧ್ಯಾ ಸಮಯೇ ಪಕ್ಷಿಣಃ ಇವ ಷೋಡಶಕಲಾ ವರ್ಜಿತೆ ಹರೌ. ಅಂದ್ರೆ ನಮ್ಮ ಶರೀರ ಇದು 16 ಕಲೆಗಳಿಂದ ಆದದ್ದು. ಪಂಚಭೂತ, 5 ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇತ್ಯಾದಿಗಳು, ಮನಸ್ಸು. ಈ ರೀತಿಯಾಗಿ ಪರಮಾತ್ಮನ ಶರೀರ ಅದು ನಿಷ್ಕಲ, ಷೋಡಶ ಕಲೆಯಿಂದ ಆದದ್ದಲ್ಲ. ಅದು ಷೋಡಶ ಅಂದ್ರೆ 16 ಕಲೆಗಳಿಂದ ಆದದ್ದಲ್ಲ ಅದು. ಅದರಿಂದ ದೇವರನ್ನ ನಿಷ್ಕಲ ಅಂತ ಕರೀತಾರೆ. ಅಂತ ಪರಮಾತ್ಮನಲ್ಲಿ ಮನಸ್ಸಿಟ್ಟವರಾಗಿ ಭೀಷ್ಮಾಚಾರ್ಯರು ತಮ್ಮ ಯೋಗಾಭ್ಯಾಸದ ಬಲದಿಂದ ಆ ಶರೀರವನ್ನು ಬಿಟ್ರು. ಆಗ ಸರ್ವೇ ಭಭೂವುಸ್ತೆ ತೂಷ್ಣೀಂ, ಎಲ್ಲರೂ ಕೂಡ ಸುಮ್ಮನೆ ಇದ್ರು, ಮೌನಾಚರಣೆ ಮಾಡ್ತಾ ಇದ್ರು. ವಯಾಂಸೀವ ದಿನಾತಿ, ಹೇಗೆ ಸಂಧ್ಯಾಕಾಲದಲ್ಲಿ ಪಕ್ಷಿಗಳು ಸುಮ್ಮನೆ ಇರುತ್ತವೆಲ್ಲ ಆ ಥರ. ಸೂರ್ಯ ಇರುವಾಗ ಚಟುವಟಿಕೆಯಿಂದ ಓಡಾಡ್ತವೆ, ಸೂರ್ಯ ಮುಳುಗಿದಾಗ ಎಲ್ಲವೂ ಸುಮ್ಮನೆ ಆಗ್ಬಿಡ್ತವೆ. ಅದೇ ತರ ಪಾಂಡವರು, ಋಷಿಗಳು, ಅನೇಕ ಜನ ಸೇರಿದ್ರು, ಎಲ್ಲರೂ ಕೂಡ ಸುಮ್ಮನಾದರು. ತತ್ರ ದುಂದುಭಯೋ ನೇದುಹು ದೇವಗಂಧರ್ವನಾದಿತಾಃ ಶಶಂಸುಃ ಸಾಧವೋ ಬ್ರಹ್ಮನ್ ಖಾತ್ಪೇತು ಪುಷ್ಪವೃಷ್ಟಯಃ. ಮರಣಾತ್ ಪೂರ್ವಮೇವ ಬ್ರಹ್ಮಣಿ ಸಂಪದ್ಯಮಾನ ಸಂಪ್ರಜ್ಞಾತ ಸಮಾಧ್ಯವಸ್ಥಾಪನ್ನಂ ಪಶ್ಚಾತ್ ಸ್ವಮೂಲರೂಪೇ ಸಂಪದ್ಯಮಾನಂ ಪ್ರಾಪ್ತವಂತಂ ಆಜ್ಞಾಯ ಸಮ್ಯಕ್ ಜ್ಞಾತ್ವ. ಅಂದ್ರೆ ಆ ಭೀಷ್ಮಾಚಾರ್ಯರು ದೇಹ ಬಿಡುವಾಗ ತತ್ರ ಆ ನಿರ್ಯಾಣ ಸಮಯದಲ್ಲಿ, ಅಂದ್ರೆ ಆ ದೇಹವನ್ನು ಬಿಡುವ ಸಂದರ್ಭದಲ್ಲಿ ದುಂದುಭಯ ನೇದುಹು, ಆಕಾಶದಲ್ಲಿ ದುಂದುಬಿಗಳು ಮೊಳಗಿದವು ಅಂತ. ದೇವಗಂಧರ್ವ ನಾದಿತಃ, ಯಾರು ಬಾರಿಸಿದ್ರು? ದೇವತೆಗಳು, ಗಂಧರ್ವರು ಸ್ವತಃ ತಾವೇ ಶುಭ ಶಕುನವನ್ನ ಸೂಚನೆ ಮಾಡ್ತಾ, ಶುಭ ಸೂಚನೆಯನ್ನ ಮಾಡ್ತಾ ದುಂದುಬಿಗಳನ್ನ ಮೊಳಗಿದರು. ಶಶಂಸುಹು ಸಾಧವಃ, ಸಾಧುಗಳೆಲ್ಲ ಒಳ್ಳೆಯದು, ಸಾಧು ಸಾಧು ಅಂತ ಹೇಳಿದರು. ಕಾತ್ಪೇತು ಪುಷ್ಪವೃಷ್ಟಿಯ, ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿಯನ್ನು ಕೂಡ ಮಾಡಿದರು ಅಂತ ಹೇಳ್ತಾರೆ. ತಸ್ಯ ನಿರ್ಹರಣಾದೀನಿ ತಸ್ಯ ಭಾರ್ಗವ ಯುಧಿಷ್ಠಿರ ಕಾರಯಿತ್ವಾ ಮುಹೂರ್ತಂ ದುಃಖಿತೋ ಭವತ್. ಇನ್ನು
ಆ ಭೀಷ್ಮಾಚಾರ್ಯರ ಶರೀರ ಅದಕ್ಕೆ ನಿರ್ಹರಣಾದೀನಿ ಸಂಪರೇತ್ಯ, ಮೃತ ಹೊಂದಿದವರಿಗೆ ಮಾಡಬೇಕಾದ ಅಂತ್ಯಕ್ರಿಯೆ, ಅಂತ್ಯೇಷ್ಟಿ ಅಂತ ಕರೀತಾರೆ, ಶವದಾಹಾದಿಗಳು ಅವುಗಳನ್ನೆಲ್ಲ ಮಾಡಿ ಭಾರ್ಗವ, ಈ ಶೌನಕ ಋಷಿಗಳೇ ಇದನ್ನೆಲ್ಲ ಸೂತಾಚಾರ್ಯರು ಶೌನಕಾದ ಋಷಿಗಳಿಗೆ ಹೇಳ್ತಾರೆ. ಶೌನಕರೇ, ಯುಧಿಷ್ಠಿರ ಕಾರಯಿತ್ವ ಇದೆಲ್ಲವನ್ನು ಕೂಡ ಮಾಡಿ ಮುಹೂರ್ತಂ ದುಃಖಿತ ಅಭವತು. ಒಂದು ಮುಹೂರ್ತ ಕಾಲ ಎಲ್ಲ ಉಪನ್ಯಾಸವನ್ನು ಕೇಳಿ ದೇಹ ತ್ಯಾಗ ಮಾಡಿದ ಮೇಲೆ ಭೀಷ್ಮಾಚಾರ್ಯರು ಒಂದು ಮುಹೂರ್ತ ಕಾಲ ಯುಧಿಷ್ಠಿರ ದುಃಖದಲ್ಲಿ ಇದ್ದ ಅಂತ ಹೇಳ್ತಾರೆ. ತುಷ್ಟುರ್ಮುನಯೋ ಹೃಷ್ಟಾಃ ಕೃಷ್ಣಂ ತದ್ ಗುಹ್ಯನಾಮಭಿಃ ತತಸ್ತೆ ಕೃಷ್ಣ ಹೃದಯಾಃ ಸ್ವಾಶ್ರಮಾನ್ ಪ್ರಯಯುಃ ಪುನಃ. ತುಷ್ಟುಭು ಮುನಯಃ, ಮುನಿಗಳು ಸಂತುಷ್ಟರಾದರು, ಪರಮಾತ್ಮನ ದರ್ಶನದಿಂದ ಸಂತುಷ್ಟರಾಗಿ. ಪರಮಾತ್ಮನ ಗುಹ್ಯ ನಾಮಗಳು ಅಂತ ಇದೆ, ಸರ್ವ ಇವೆಲ್ಲವೂ ಕೂಡ ದೇವರ ಗುಹ್ಯ ನಾಮ. ದೇವರನ್ನ ಸರ್ವ ಅಂತ ಕರೀತಾರೆ, ಅಂದ್ರೆ ಎಲ್ಲ, ಆತ್ಮ, ಇದೆಲ್ಲ ದೇವರ ಗುಹ್ಯ ನಾಮಗಳು. ಆ ಗುಹ್ಯ ನಾಮಗಳಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡಿ ಕೃಷ್ಣ ಹೃದಯ, ಕೃಷ್ಣನಲ್ಲೇ ಮನಸ್ಸಿಟ್ಟವರಾಗಿ ಆ ಮುನಿಗಳು ಸ್ವಾಶ್ರಮಾನ್ ಪ್ರಯಯುಹು ಪುನಃ, ತಮ್ಮ ತಮ್ಮ ಆಶ್ರಮಕ್ಕೆ ಎಲ್ಲರೂ ವಾಪಸ್ ಹೋದರು. ತಥೋ ಯುಧಿಷ್ಠಿರೋ ಗತ್ವಾ ಸಕೃಷ್ಣೋ ಗಜಸಾಹ್ವಯಂ ಪಿತರಂ ಸಾಂತ್ವಯಾಮಾಸ ಗಾಂಧಾರೀಂಚ ತಪಸ್ವಿನಂ. ಯುಧಿಷ್ಠಿರ ತಾನು, ಕೃಷ್ಣ ಎಲ್ಲರೂ ಕೂಡ ತಾವು ಹಸ್ತಿನಾವತಿಗೆ, ಕುರುಕ್ಷೇತ್ರದಲ್ಲಿ ಇದು ನಡೀತು ಇದು, ವಾಪಸ್ ಹಸ್ತಿನಾವತಿಗೆ ಬಂದು ಅಲ್ಲಿ ದುಃಖಿತರಾದ ಧೃತರಾಷ್ಟ್ರ, ಗಾಂಧಾರಿ ಅವರಿಗೆಲ್ಲರಿಗೂ ಕೂಡ ಸಮಾಧಾನವನ್ನು ಕೂಡ ಮಾಡಿ ಪರಮಾತ್ಮ ಅಲ್ಲಿಗೆ ಇದ್ದ ಅಂತ. ಚಿತ್ರ ಚಾನುಮತೋ ರಾಜ ವಾಸುದೇವಾನುಮೋದಿತ ಚಕಾರ ರಾಜ್ಯಂ ಧರ್ಮೇನ ಪಿತೃಪೈತಾಮಹಂ ವಿಭು. ಇಷ್ಟೆಲ್ಲ ಭೀಷ್ಮಾಚಾರ್ಯರ ಮಾತನ್ನು ಕೇಳಿ ಆದ ಪ್ರಭಾವ ಏನು ಅಂದ್ರೆ ಯುಧಿಷ್ಠಿರನಿಗೆ ಆ ಸಂಶಯ ಎಲ್ಲ ಹೋಯಿತು. ತಾನು ಧರ್ಮ ಮಾರ್ಗದಿಂದಲೇ ರಾಜ್ಯವನ್ನ ಪಡೆದಿದ್ದೀನಿ ಅಂತ ಅವನಿಗೆ ವಿಶ್ವಾಸ ಬಂತು. ತದನಂತರ ಆ ಪರಮಾತ್ಮನ ಅನುಜ್ಞೆಯನ್ನು ಪಡೆದು ಆ ರಾಜ್ಯವನ್ನ ಧರ್ಮದಿಂದ, ತಂದೆಯ ಪರಂಪರೆಯಿಂದ ಬಂದದ್ದು ಅಂತ ರಾಜ್ಯವನ್ನ ಯುಧಿಷ್ಠಿರ ತಾನು ಕೂಡ ಪಡೆದು ಧರ್ಮ ಮಾರ್ಗದಿಂದ ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದ ಅಂತ ಶ್ರೀಮದ್ ಭಾಗವತೆ ಪ್ರಥಮ ಸ್ಕಂದೆ 9ನೇ ಅಧ್ಯಾಯ. ಇಲ್ಲಿಗೆ 9ನೇ ಅಧ್ಯಾಯ ಮುಗಿತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.